Question obtain the z transform cos hyperbolic n data and sin hyperbolic n data. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಸ್ಟ್ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಮಾಡೋಣ. ಅದಕ್ಕೆ ಫಾರ್ಮುಲಾ ಇಲ್ಲಿ ಕಾಸ್ ಎನ್ ಡೀಟಾ ಮಾಡಿದ್ದೀವಿ ಆಲ್ರೆಡಿ. ಈಗ ಮಾಡಬೇಕಾಗಿರೋದೇನು? ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ. ಇದನ್ನ ಮಾಡೋದು ಯಾವ ಥರ ನೋಡಿ. ಕಾಸ್ ಎಚ್ ಎಕ್ಸ್ಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಕಾಸ್ ಎಚ್ ಎಕ್ಸ್ಗೆ ಫಾರ್ಮುಲಾ ಹೇಳಿ. ಹಾಫ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಫಾರ್ಮುಲಾ ಇದು. ಕಾಸ್ ಜ್ಞಾಪಕ ಇಟ್ಕೋಬೇಕು, ತುಂಬ ಇಂಪಾರ್ಟೆಂಟು. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದ್ರೇನು? ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್. ಈಗ ಬೇಕಾಗಿರೋದು ನಮಗೇನು? ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಬೇಕು. ಅಂದರೆ ಎಕ್ಸ್ ಜಾಗದಲ್ಲಿ ಏನಾಗಬೇಕು? ಎನ್ ಡೀಟಾ. ವೆರಿ ಗುಡ್. ಎಕ್ಸ್ ಜಾಗದಲ್ಲಿ ಏನಾಗಬೇಕು? ಎನ್ ಡೀಟಾ. ಸುಮ್ಮನೆ ಕಾಮ ಹಾಕಿರ್ತೀನಿ. ಎಕ್ಸ್ ಜಾಗದಲ್ಲಿ ಎನ್ ಡೀಟಾ ಹಾಕಿದ್ರೆ ಏನಾಗುತ್ತೆ ಇದು? ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ. ಎಕ್ಸಾಕ್ಟಲ್ಲಿ ಎನ್ ಡೀಟಾ ಹಾಕಿ. ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಇ ಪವರ್ ಎನ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎನ್ ಡೀಟಾ. ಕರೆಕ್ಟ್ ಅಲ್ವಾ? ಈಗ ನಮಗೆ ವೇರಿಯಬಲ್ ಏನು? ವೇರಿಯಬಲ್ ಏನು ಜೆಡ್ ಟ್ರಾನ್ಸ್ಫಾರ್ಮಲ್ಲಿ? ಏನು? ಎನ್ನು ವೇರಿಯಬಲ್. ಕರೆಕ್ಟ್, ವೆರಿ ಗುಡ್. ಈಗ ಇ ಪವರ್ ಎನ್ ಡೀಟಾನ ಯಾವ ಥರ ಬರಿಬೋದು ಹೇಳಿ? ಇ ಪವರ್ ಎನ್ ಡೀಟಾನ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಅಂತ ಬರೆಯುತ್ತೆ. ಇ ಪವರ್ ಎಮ್ ಇಂಟು ಎನ್ ಅಂದರೆ ಇ ಪವರ್ ಎಮ್ ಹೋಲ್ ಪವರ್ ಎನ್ ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಈಗ ಇ ಪವರ್ ಎನ್ ಡೀಟಾ ಇದೆಯಲ್ವಾ ಇಲ್ಲಿ, ನಾವು ಅದನ್ನ ಯಾವ ಥರ ಬರಿಬೋದು? ಇ ಪವರ್ ಡೀಟಾ ಹೋಲ್ ಪವರ್ ಎನ್. ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್ ತಾನೆ, ಅದೇ ತಾನೇ ಆಗೋದು. ಅರ್ಥ? ಅದೇ ಥರ ಇ ಪವರ್ ಮೈನಸ್ ಎನ್ ಡೀಟಾನ ವೆರಿ ಗುಡ್. ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಬರೀ ಎನ್ನ ಕಳಿಸ್ಬಿಡಿ, ಅದನ್ನ ಬೇರೆದನ್ನ ಬರ್ಕೊಬಿಡಿ ಅಷ್ಟೇ. ಅದು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಎನ್ ಡೀಟಾ ಬರಬೇಕು. ಹೇಳಿ ಏನಾಗುತ್ತೆ ಇದು? ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಏನಾಗುತ್ತೆ ಈಗ? ಹಾಂ 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 ಇ ಪವರ್. ಈಗ ಜೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಣ. ಹೇಳಿ ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ. ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಹೇಳಿ ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಪ್ಲಸ್ ಹೇಳಿ ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಹೇಳಿ ಈಗ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ? ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ವಿ? ಇದು ಗೊತ್ತಾಯ್ತಾ? ಲೀನಿಯರ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ದು. ಅರ್ಥ ಆಗ್ತಿದೆಯಲ್ವಾ? ಜೆಡ್ ಟ್ರಾನ್ಸ್ಫಾರ್ಮ್ ಬೋತ್ ಸೈಡು. ಈ ರೈಟ್ ಸೈಡಲ್ಲಿ ಲೀನಿಯರ್ ಪ್ರಾಪರ್ಟಿ. ಜೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಲೀನಿಯರ್ ಪ್ರಾಪರ್ಟಿ ಏನು ಹೇಳುತ್ತೆ ಹೇಳಿ? ಜೆಡ್ ಟ್ರಾನ್ಸ್ಫಾರ್ಮ್ನ ಒಳಗಡೆ ತೊಗೊಂಡು ಹೋಗ್ಬೋದು. ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇದು ಪ್ಲಸ್ ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬೇಕಿದ್ರೆ ದೇರ್ ಫೋರ್ ಅಂತ ಬರ್ಕೊಳ್ಳಿ. ಈಗ ಹೇಳಿ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಫೈಂಡ್ ಮಾಡಬೇಕಂದ್ರೆ ಜೆಡ್ ಟ್ರಾನ್ಸ್ಫಾರ್ಮು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಕೆ ಪವರ್ ಎನ್. ಕೆ ಪವರ್ ಎನ್ಗೆ ಫಾರ್ಮುಲಾ ಏನು? ಕೆ. ಅರ್ಥ ಆಗ್ತಿದೆಯಲ್ವಾ? ಜೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಕೆ ಅಂದರೆ ಏನಿದೆ ಹೇಳಿ? ಕೆ ಜಾಗದಲ್ಲಿ ಏನಿದೆ ಇಲ್ಲಿ? ಕೆ ಜಾಗದಲ್ಲಿ ಏನಿದೆ? ಇ ಪವರ್ ಡೀಟಾ. ಜೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಅಂದರೆ ಏನಾಗುತ್ತೆ ಇದು? ಝೆಡ್ ಮೈನಸ್ ಇ ಪವರ್ ಡೀಟಾ ಪ್ಲಸ್ ಇದು. ಇಲ್ಲಿ ಕೆ ಜಾಗದಲ್ಲಿ ಏನಿದೆ? ಇ ಪವರ್ ಮೈನಸ್ ಡೀಟಾ ಇದೆ. ಹೇಳಿ ಝೆಡ್ ಬೈ ಮೈನಸ್ ಡೀಟಾ. ಕರೆಕ್ಟ್ ಅಲ್ವಾ? ಈಗ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಏನಾಗುತ್ತೆ? ಝೆಡ್ ಇಂಟು ಹೇಳಿ ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಡೀಟಾ ಡಿವೈಡೆಡ್ ಬೈ ಇದನ್ನ ಡೈರೆಕ್ಟಾಗೆ ಮಾಡೋಣ. ಕರೆಕ್ಟ್ ಅಲ್ವಾ? ಹೇಳಿ ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಝೆಡ್ ಇಂಟು ಇ ಪವರ್ ಡೀಟಾ
ಆಮೇಲೆ ಮೈನಸ್ ಇಂಟು ಮೈನಸ್ ಇ ಪವರ್ ಡೀಟಾ ಇಂಟು ಇ ಪವರ್ ಮೈನಸ್ ಡೀಟಾ ಅಂದರೆ ಒಂದು ಸತಿ ಬರೆದ್ಬಿಡೋಣ ಬಿಡಿ. ಇ ಪವರ್ ಝೀರೋ ಅಂದರೆ 1. ಹೇಳಿ ಏನಾಯ್ತು ಇದು? ಹಾಫ್ ಇಂಟು ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಪ್ಲಸ್ ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ನ ಕಾಮನ್ ತಗೊಳ್ಳಿ. ಉಳಿಯೋದೇನು? ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಪ್ಲಸ್ ಇ ಪವರ್ 0. ಕರೆಕ್ಟ್ ಅಲ್ವಾ? ಈಗ ಏನಾಗುತ್ತೆ ಹೇಳಿ? ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಏನಾಗುತ್ತೆ? ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್. ಹೇಳಿ ಇ ಪವರ್ ಮೈನಸ್ ಡೀಟಾ ಇ ಪ್ಲಸ್ ಇ ಪವರ್ ಡೀಟಾ. ಇ ಪವರ್ 0 ಅಂದರೆ ಏನು? 1. ಈಗ ಇದಕ್ಕೆ ಫಾರ್ಮುಲಾ ಏನು? ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅಂದರೆ ಈಗ ನೋಡಿ, ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದ್ರೇನು? ಹಾಫ್ ಇಂಟು ಇ ಪವರ್ ಎಕ್ಸ್ ಪ್ಲಸ್, ಅದೇ ಥರ ಹೇಳಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಂದರೆ ಏನಾಗುತ್ತೆ? 2 ಕಾಸ್ ಹೆಚ್ ಎಕ್ಸ್ ಆಗುತ್ತೆ. ಏನಾಗುತ್ತೆ? ಕಾಸ್ ಹೆಚ್ ಎಕ್ಸ್. ಅಂದರೆ ಎಕ್ಸ್ ಜಾಗದಲ್ಲಿ ಡೀಟಾ ಹಾಕಿ ಏನಾಗುತ್ತೆ ಏನು? ಇ ಪವರ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಡೀಟಾ ಅಂದರೆ 2 ಕಾಸ್ ಹೆಚ್ ಡೀಟಾ. ಅಥವಾ ಫಸ್ಟು ಇ ಪವರ್ ಮೈನಸ್ ಎಕ್ಸ್ ಇದ್ದು ಆಮೇಲೆ ಪ್ಲಸ್ ಇ ಪವರ್ ಎಕ್ಸ್ ಇದ್ದರೂ ಅದೇ ಸೇಮ್ ಬರುತ್ತೆ. ಅಂದರೆ ಇದ್ರ ಬದಲು ಏನಂತ ಬರಿಬೋದು ಹೇಳಿ? 2 ಕಾಸ್ ಹೆಚ್ ಡೀಟಾ. ಹೇಳಿ ಆನ್ಸರ್ ಏನು? ಹಾಫ್ ಇಂಟು 2 ಝೆಡ್ ಸ್ಕ್ವೇರ್ ಮೈನಸ್ 2 ಇಂಟು ಹೇಳಿ ಝೆಡ್ ಇಂಟು ಹೇಳಿ 2 ಕಾಸ್ ಹೆಚ್ ಡೀಟಾ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇಂಟು 2 ಕಾಸ್ ಹೆಚ್ ಡೀಟಾ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ 2ನ ಕಾಮನ್ ತಗೋಬೋದಾ ಇಲ್ಲಿ? ಆ 2ನ ಇದಕ್ಕೆ ಕ್ಯಾನ್ಸಲ್ ಮಾಡಿಬಿಡಿ. ಏನಾಗುತ್ತೆ ಫೈನಲ್ ಆನ್ಸರು ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಕಾಸ್ ಹೆಚ್ ಎನ್ ಡೀಟಾ ಈಸ್ ಈಕ್ವಲ್ ಟು ಫೈನಲ್ ಆನ್ಸರ್ ಏನು ನೋಡಿ? 2 ಬಿಟ್ಬಿಡಿ, ನ್ಯೂಮರೇಟ್ರ್ ಬರೀರಿ. ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಹೆಚ್ ಡೀಟಾ ಹೋಲ್ ಡಿವೈಡೆಡ್ ಬೈ ಹೇಳಿ ಏನಾಗುತ್ತೆ? ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಹೆಚ್ ಡೀಟಾ ಪ್ಲಸ್ 1. ಅದೇ ಫೈನಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಈಗ ಯಾವುದಾಯಿತು ಇದು? ಇದು ಕಂಪ್ಲೀಟ್ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ. ಈಗ ಬೇಕಾಗಿರೋದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಹೈಪರ್. ಸೇಮ್ ಇದೇ ಥರ. ಫಸ್ಟು ಸೈನ್ ಎಚ್ ಎಕ್ಸ್ ಅಂದರೆ ಫಾರ್ಮುಲಾ ಗೊತ್ತಿರಬೇಕು. ಸೈನ್ ಎಚ್ ಎಕ್ಸ್ ಅಂದರೆ ಹೇಳಿ? ಸೈನ್ ಎಚ್ ಎಕ್ಸ್ ಅಂದರೆ 1/2 ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಹೇಳಿ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದ್ರೇನು? ಎಕ್ಸ್ ಜಾಗದಲ್ಲಿ ಏನಾಗಬೇಕು ಇಲ್ಲಿ? ಎನ್ ಡೀಟಾ. ಹೇಳಿ ಏನಾಗುತ್ತೆ? ಇ ಪವರ್ ಮೈನಸ್ ಎನ್ ಡೀಟಾ. ಕರೆಕ್ಟ್ ಅಲ್ವಾ? ಪವರ್ಗೆ ಹಾಕಿ. ಹೇಳಿ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಹೇಳಿ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಹೆಂಗೆ ಮಾಡೋಣ? ಗೊತ್ತಾಗ್ತಿದೆಯಲ್ವಾ? ಇದನ್ನ ಬೇಕಿದ್ರೆ ಫ್ಲವರ್ ಬ್ರ್ಯಾಕೆಟ್ ಹಾಕ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಏನು ಬರುತ್ತೆ ಇಲ್ಲಿ? ಇ ಪವರ್ ಡೀಟಾ ಹೋಲ್ ಪವರ್ ಮೈನಸ್ ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಇದೇನಾಯ್ತು ಈಗ? ಹಾಫ್ ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಅಂದರೆ ಯಾವ ಫಾರ್ಮುಲಾ? ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್. ಕೆ ಪವರ್ ಎನ್ಗೆ ಫಾರ್ಮುಲಾ ಏನು? ಝೆಡ್ ಬೈ ಕೆ. ಇಲ್ಲಿ ಝೆಡ್ ಮೈನಸ್ ಕೆ ಅಂದ್ರೇನು? ಇ ಪವರ್ ಡೀಟಾ ಮೈನಸ್ ಇಲ್ಲಿ ಝೆಡ್ ಬೈ
ಝೆಡ್ ಮೈನಸ್ ಕೆ ಅಂದ್ರೇನು? ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಯಾವ ಬ್ರ್ಯಾಕೆಟ್ ಬೇಕಾದರೂ ಹಾಕಿಕೊಳ್ಳಿ, ಏನೂ ತಲೆ ಕೆಡಿಸ್ಕೊಬೇಡಿ, ಸರಿನಾ? ಈಗ ಇದು ಎಲ್ ಸಿ ಎಮ್ ಮಾಡಿ ಏನು ಬರುತ್ತೆ? ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಡೀಟಾ. ಇದು ಮಲ್ಟಿಪ್ಲೈ ಮಾಡಿದಾಗ ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಇಂಟು ಇ ಪವರ್ ಡೀಟಾ ಮೈನಸ್ ಇಂಟು ಮೈನಸ್ ಇ ಪವರ್ ಡೀಟಾ ಇ ಪವರ್ ಮೈನಸ್ ಡೀಟಾ. ಕರೆಕ್ಟ್ ಅಲ್ವಾ? ಈಗೇನು ಉಳಿಯುತ್ತೆ ಹೇಳಿ? ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇಂಟು ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಝೆಡ್ ಇಂಟು ಇ ಪವರ್ ಡೀಟಾ ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್, ಇಲ್ಲಿ ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ. ಪ್ಲಸ್ ಯಾಕೆ? ಮೈನಸ್ ಝೆಡ್ ಕಾಮನ್ ತೊಗೋತಾ ಇರೋದ್ರಿಂದ, ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಇ ಪವರ್ ಡೀಟಾ ಇಂಟು ಇ ಪವರ್ ಮೈನಸ್ ಡೀಟಾ ಅಂದರೆ ಇ ಪವರ್ ಝೀರೋ. ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? ಝೆಡ್ ಟ್ರಾನ್ಸ್ಫಾರ್ಮ್ ಇದು ಹಾಫ್ ಇಂಟು ಹೇಳಿ, ಇಲ್ಲಿ ಬರ್ದ್ಬಿಡ್ಲ ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಈಸ್ ಈಕ್ವಲ್ ಟು ನೋಡಿ ಹಾಫ್ ಇಂಟು ಇಲ್ಲಿ ಮೇಲ್ಗಡೆ ಏನು ಉಳಿಯುತ್ತೆ? ಝೆಡ್ ಸ್ಕ್ವೇರ್ ಕ್ಯಾನ್ಸಲ್ ಅಲ್ವಾ? ಇದು ಮತ್ತು ಇದು ಕ್ಯಾನ್ಸಲ್. ಫಸ್ಟು ಝೆಡ್ ಇ ಪವರ್ ಡೀಟಾ ಬರ್ಕೊಳ್ಳಿ, ಆಮೇಲೆ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಉಳಿಯೋದೇನು? ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ. ಇ ಪವರ್ ಝೀರೋ ಅಂದರೆ ಏನು? 1. ಈಗ ಹೇಳಿ ಹಾಫ್ ಇಂಟು ಇಲ್ಲಿ ಝೆಡ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಇ ಪವರ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಡೀಟಾ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಪ್ಲಸ್ 1. ಕರೆಕ್ಟ್ ಅಲ್ವಾ? ಈಗ ಹೇಳಿ, ಎರಡು ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ, ಏನಿಲ್ಲ ಸಿಂಪಲ್ಲು. ಹೇಳಿ ಫಾರ್ಮುಲಾ ಏನು? ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಂದ್ರೇನು? 2 cos ಹೆಚ್ ಎಕ್ಸ್. ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಅಂದ್ರೇನು? 2 sin ಹೆಚ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೇಳಿ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಅಂದ್ರೇನು? ಝೆಡ್ 2 sin ಹೈಪರ್ಬೋಲಿಕ್ ಡೀಟಾ ಆಗುತ್ತೆ. ಅದು ಎಕ್ಸಾಕ್ಟಲ್ಲಿ ಡೀಟಾ ಇದೆ, ಏನಾಗುತ್ತೆ? 2 sin ಹೈಪರ್ಬೋಲಿಕ್ ಡೀಟಾ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್, ಇದಕ್ಕೆ ಏನಂತೀವಿ? 2 cos ಹೈಪರ್ಬೋಲಿಕ್ ಡೀಟಾ. ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಅಂದರೂ ಒಂದೇ, ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಅಂದರೂ ಒಂದೇ, ಪ್ಲಸ್ 1. ಈಗ 2 ಆನ್ಸರ್ ಫೈನಲ್ ಏನು? ಝೆಡ್ ಸೈನ್ ಹೈಪರ್ಬೋಲಿಕ್ ಡೀಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಹೈಪರ್ಬೋಲಿಕ್ ಡೀಟಾ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಇದನ್ನ ಇನ್ನೊಂದು ಸತಿ ಹೇಳ್ಬಿಡ್ಲಾ? ಜ್ಞಾಪಕ ಇಟ್ಕೊಳ್ಳಿ, ಇದರಲ್ಲಿ ಇದು 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 ಮತ್ತು ಇದು ಏನು ಬೇಸಿಕ್ಕು. ಅರ್ಥ ಆಗ್ತಿದೆಯಲ್ಲ? ಅದೆಲ್ಲ ಬರೆಯೋಕ್ಕೆ ಹೋಗಬಾರ್ದು. ಯಾವ್ದ್ಯಾವ್ದು ಬರೀಬೇಕು? ಇಲ್ಲಿರೋದು ಬರೀಬೇಕು, ಇಲ್ಲಿರೋದು ಬರೀಬೇಕು, ಇಲ್ಲಿರೋದು ಬರೀಬೇಕು, ಇಲ್ಲಿರೋದು ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಫಸ್ಟ್ ಏನು ಮಾಡಬೇಕು? ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದ್ರೇನು? ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಂದ್ರೇನು? ಹಾಫ್ ಇಂಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಅಂದರೆ ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಏನಾಗುತ್ತೆ? ಹಾಫ್ ಇಂಟು ಇ ಪವರ್ ಎನ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎನ್ ಡೀಟಾ. ಕಾಸ್ ಹೈಪರ್ಬೋಲಿಕ್ ಎನ್ ಡೀಟಾ ಇ ಪವರ್ ಎನ್ ಡೀಟಾನ ಏನಂತ ಬರ್ಕೋಬೇಕು ನೀವು? ಡೀಟಾ ಹೋಲ್ ಪವರ್ ಎನ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಇದು ಹಾಫ್ ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಝೆಡ್ ಟ್ರಾನ್ಸ್ಫಾರ್ಮ್ ಹಾಕ್ಕೋಬೇಕು. ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಡೀಟಾ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಕೆ. ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಡೀಟಾ ಪ್ಲಸ್ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಎಲ್ ಸಿ ಎಮ್ ಮಾಡಿ. ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಡೀಟಾ. ಇನ್ನು ಮಲ್ಟಿಪ್ಲೈ ಮಾಡಿ. ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಇ ಪವರ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಡೀಟಾ ಇ ಪವರ್ ಮೈನಸ್ ಡೀಟಾ.
ಝೆಡ್ ಇಂಟು ಝೆಡ್ ಏನು ಪ್ಲಸ್ ಇಂಟು ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ, ಝೆಡ್ ಇಂಟು ಝೆಡ್ ಏನು ಪ್ಲಸ್ ಇಂಟು ಮೈನಸ್ ಝೆಡ್ ಇ ಪವರ್ ಡೀಟಾ, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಪ್ಲಸ್ ಇ ಪವರ್ ಝೆಡ್ ಪ್ಲಸ್ ಝೆಡ್ ಸ್ಕ್ವೇರ್ ಏನಾಗುತ್ತೆ ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಅಂದ್ರೇನು ಡೀಟಾ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಎಲ್ಲಿದೆ ಅಲ್ಲಿ 2 ಕಾಸ್ ಹೆಚ್ ಡೀಟಾ ಹಾಕಿ, 2 ನ್ಯೂಮರೇಟರಲ್ಲಿ ಕ್ಯಾನ್ಸಲ್ ಮಾಡಿ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಹೆಚ್ ಡೀಟಾ ಡಿವೈಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಹೆಚ್ ಡೀಟಾ ಪ್ಲಸ್ 1 ಬರ್ಕೊಳ್ಳಿ. ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದ್ರೇನು ಹಾಫ್ ಇಂಟು ಇ ಪವರ್ ಎನ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಎನ್ ಡೀಟಾ. ಹೇಳಿ ಸೈನ್ ಹೈಪರ್ಬೋಲಿಕ್ ಎನ್ ಡೀಟಾ ಅಂದರೆ ಹಾಫ್ ಇಂಟು ಇ ಪವರ್ ಡೀಟಾ ಹೋಲ್ ಪವರ್ ಎನ್ ಮೈನಸ್ ಇ ಪವರ್ ಮೈನಸ್ ಡೀಟಾ ಹೋಲ್ ಪವರ್ ಎನ್. ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ, ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದರೆ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಡೀಟಾ ಮೈನಸ್ ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ. ಎಲ್ ಸಿ ಎಮ್ ಮಾಡಿ, ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ ಇ ಪವರ್ ಡೀಟಾ, ಝೆಡ್ ಇಂಟು ಝೆಡ್ ಏನು ಝೆಡ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಇ ಪವರ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಡೀಟಾ ಇ ಪವರ್ ಮೈನಸ್ ಡೀಟಾ. ಝೆಡ್ ಇಂಟು ಝೆಡ್ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಝೆಡ್ ಇಂಟು ಇ ಪವರ್ ಡೀಟಾ. ಝೆಡ್ ಸ್ಕ್ವೇರ್ ಈಗ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ನ ಕಾಮನ್ ತೊಗೊಳ್ಳಿ, ಉಳಿಯೋದೇನು ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾ ಇ ಪವರ್ 0. ಇದು ಝೆಡ್ ಇ ಪವರ್ ಡೀಟಾ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಮೈನಸ್ ಝೆಡ್ ಇ ಪವರ್ ಮೈನಸ್ ಡೀಟಾ ಆಮೇಲೆ ಬರ್ಕೊಳ್ಳಿ. ಇ ಪವರ್ ಮೈನಸ್ ಡೀಟಾ ಪ್ಲಸ್ ಇ ಪವರ್ ಡೀಟಾನ ಏನಂತ ಬರ್ಕೋಬೋದು ನೋಡಿ, ಝೆಡ್ನ ಕಾಮನ್ ತೊಗೊಂಡ್ರೆ ಇ ಪವರ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಡೀಟಾ, ಇದು ಹಂಗೆ ಇರಲಿ. ಇ ಪವರ್ ಡೀಟಾ ಮೈನಸ್ ಇ ಪವರ್ ಮೈನಸ್ ಡೀಟಾನ ಏನಂತ ಬರೀಬೋದು 2 ಸೈನ್ ಹೈಪರ್ಬೋಲಿಕ್ ಡೀಟಾ. ಮೈನಸ್ ಇದ್ದರೆ ಈ ಥರ ಬರೀರಿ, ಪ್ಲಸ್ ಇದ್ದರೆ 2 ಕಾಸ್ ಹೈಪರ್ಬೋಲಿಕ್ ಡೀಟಾ, ಮೈನಸ್ ಇದ್ದರೆ 2 ಸೈನ್ ಆದರೆ ಮೈನಸ್ ಇದ್ದಾಗ ಫಸ್ಟ್ ಇ ಪವರ್ ಡೀಟಾನೇ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಇದ್ದಾಗ ಫಸ್ಟ್ ಇ ಪವರ್ ಡೀಟಾ ಇದ್ದು ಆಮೇಲೆ ಇ ಪವರ್ ಮೈನಸ್ ಡೀಟಾ ಇದ್ದರೂ ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.